ಬನ್ನಿ ಬೈರಸನ್ ಪಿಕ್ನಿಕ್ ಸ್ಪಾಟ್ಗೆ ಹೋಗೋಣ. ಈಗ ನಾವು ಕುದುರೆಯಲ್ಲಿ ಬೈರಸನ್ ಪಿಕ್ನಿಕ್ ಸ್ಪಾಟ್ಗೆ ಹೋಗ್ತಾ ಇದ್ದೇವೆ. ಬೈರಸನ್ ಎಂಬುದು ಭಾರತದ ಸಣ್ಣ ಸ್ವಿಟ್ಜರ್ಲೆಂಡ್ ಎಂದು ಕರೆಯಲ್ಪಡುವ ಸುಂದರವಾದ ತಾಣವಾಗಿದೆ. ಇದು ಕಾಶ್ಮೀರದ ಪಹಲ್ಗಾಂವ್ನಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿದೆ. ಮತ್ತೆ ಇದು ಹಸಿರು ಗುಡ್ಡಗಳು, ದಟ್ಟ ಸುಪ್ಪಿನ ಕಾಡುಗಳು, ಹಿಮಾವೃತ ಪರ್ವತ ದೃಶ್ಯಗಳಾಗಿ ಪ್ರಸಿದ್ಧವಾಗಿದೆ. ಬೈರಸನ್ ಪಿಕ್ನಿಕ್ ಸ್ಪಾಟ್. ಅವಳು ಸೀದಾ ಹೋದ್ಲು ಅಂತ ಸ್ವಲ್ಪ ಹಿಂದೆ ಮಾಡಿದ್ದು ಅದು ಮುಂದರೆಗೆ ಬರುತ್ತೆ ಕಾಣೋದು. ಇದಿದೆಯಾ ವಾಯ್ಸು? ಆ ರೀತಿ ತಿರುಗಬಹುದು. ಹತ್ರ ಬಾ, ಅಲ್ಲಿ ಕಾಣಬೇಕಲ್ವಾ? ಹಾಗೆ ನೋಡಿ. ಹೇಗೆ ಆಯ್ತು ಬುದ್ಧಿ? ರೈಟ್ 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 ನಿಜವಾ? ಬಾ, ನೀವು ಕಾಣ್ತಾ ಇಲ್ವಾ? ತಿರುಗಿರಪ್ಪ. ಇವಳು ಕಾಣ್ತಾ ಇಲ್ಲ ವೀಣ. ವಾಯ್ಸ್ ಬಂದೇ ಹೋಗುತ್ತೆ ರೆಕಾರ್ಡಿಂಗ್ ಅಲ್ಲೋ. ಬೇಡದೇ ಇರೋ ವಾಯ್ಸೆಲ್ಲ ಡಿಲೀಟ್ ಮಾಡು. ನಾನಲ್ಲಿ ಮ್ಯೂಸಿಕ್ ಆಗಿರ್ತೀನಿ, ಏನು ಕಾಣ್ತಾ ಇಲ್ಲ. ಇದು ಕರೆಕ್ಟಾಗಿದೆ. ಒಂದು ನಿಮಿಷ ಕನ್ನಡಕ ತೆಗಿತೀನಿ. ಕ್ಲಿಯರ್ ಆಗುತ್ತೆ, ಅದು ನೆನಪೇ ಇರಲ್ಲ ನನಗೆ ಅಷ್ಟೇ. ಹಸಿರು ಗುಡ್ಡಗಳು ಮತ್ತು ಹಿಮ ಪರ್ವತಗಳು, ಈ ಅದ್ಭುತ ನೈಸರ್ಗಿಕ ಸೌಂದರ್ಯವನ್ನು ನೋಡುವುದೇ ಒಂದು ಚಂದ. ಈ ಪಿಕ್ನಿಕ್ ಸ್ಪಾಟ್ ಪಹಲ್ಗಾಂವ್ನ ಈ ಗದ್ದಲದಿಂದ ಬಹಳ ದೂರವಾಗಿದ್ದು ಶಾಂತ ಪ್ರದೇಶವಾಗಿದೆ. ಇಲ್ಲಿ ಸಾಹಸ ಕ್ರೀಡೆಗಳು, ಟ್ರೆಕ್ಕಿಂಗ್ಗಳು, ಫೋಟೋಗ್ರಫಿಗೆ ಹೇಳಿ ಮಾಡಿಸಿದಂತಹ ಈ ಜಾಗ. ಇಲ್ಲಿಗೆ ಪ್ರವಾಸಿಗರು ಕುದುರೆ ಮೂಲಕವೂ ಬರ್ತಾರೆ, ಅದನ್ನೇ ಕಾಲ್ನಡಿಗೆಯಲ್ಲೂ ಹೋಗ್ತಾರೆ. ಪಹಲ್ಗಾಂವ್ನಿಂದ ಕೇವಲ 5 ಕಿಲೋಮೀಟರ್ ಪಾದಯಾತ್ರೆಯು ಇರುತ್ತಿದೆ. ಇದು ಬಹಳ ಸುಂದರವಾದ ಪ್ರದೇಶ. ಅಲ್ಲಿಗೆ ಸಾಮಾನ್ಯವಾಗಿ ಭೇಟಿ ಯಾವಾಗ ಕೊಡಬೇಕು ಅಂದ್ರೆ ಗ್ರೀಷ್ಮಕಾಲ. ಈ ಗ್ರೀಷ್ಮಕಾಲ ಅಂದ್ರೆ ಸಮ್ಮರ್. ಇದು ಏಪ್ರಿಲ್ನಿಂದ ಜೂನ್ ವರೆಗೆ ಇರುತ್ತೆ. ಆ ಟೈಮಿನಲ್ಲಿ ಹಸಿರು ಪರಿಸರ ಹಾಗೂ ಶೀತಲವಾದಂತಹ ಹವಾಮಾನ ಇರುತ್ತೆ. ಅದೇ ರೀತಿ ಹಿಮಕಾಲ ಅಂದ್ರೆ ವಿಂಟರ್. ಈ ಹಿಮಕಾಲದಲ್ಲಿ ಅಂದ್ರೆ ನವೆಂಬರ್ನಿಂದ ಫೆಬ್ರವರಿ, ಈ ಸಮಯದಲ್ಲಿ ಹಿಮವು ಧರೆಯಲ್ಲಿ ಎಲ್ಲವೂ ಕಡೆ ಪಸರಿಸುತ್ತದೆ ಇರುತ್ತದೆ. ಹಾಗಾಗಿ ಸ್ವರ್ಗವೇ ಧರೆಗೆ ಇಳಿದಂತೆ ಕಾಣಿಸುತ್ತದೆ. ಅಲ್ಲಿ ಎಲ್ಲಿ ನೋಡಿದರೂ ಅಲ್ಲಿ ಬೆಳ್ಳನೆಯ ಹಿಮವು
ಎಲ್ಲ ಕಡೆನೂ ಹರಡಿಕೊಂಡಿರುತ್ತೆ. ಇದನ್ನು ನೋಡುವುದೇ ಒಂದು ಸುಂದರವಾದ ದೃಶ್ಯ. ಬಂತು 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 ಬಂತು. ಪರವಾಗಿಲ್ಲ. ಕಟ್ ಮಾಡ್ಬೇಕಾ?